ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುತ್ತಾ ನೋಡಿ, ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ಮಾಸ ಭವಿಷ್ಯದಲ್ಲಿ ಫೆಬ್ರವರಿ ತಿಂಗಳು ಬಂದಾಗ ನೋಡಿ 3 ಗ್ರಹಗಳ ಬದಲಾವಣೆಗಳಾಗುತ್ತೆ. ಫೆಬ್ರವರಿ 3ನೇ ತಾರೀಕು ಕುಂಭರಾಶಿಗೆ ಬುಧನ ಪ್ರವೇಶ, ಫೆಬ್ರವರಿ 5ನೇ ತಾರೀಕು ಕುಂಭರಾಶಿಗೆ ಶುಕ್ರನ ಪ್ರವೇಶ, ಅದೇ ರೀತಿಯಾಗಿ 13ನೇ ತಾರೀಕು ಕುಂಭರಾಶಿಗೆ ರವಿಯ ಪ್ರವೇಶಗಳಾಗುತ್ತೆ. 3 ಗ್ರಹಗಳೂ ಸಹಿತ ಕುಂಭರಾಶಿಗೆ ಪ್ರವೇಶವಾಗುತ್ತೆ. ಇದರಿಂದ ಫೆಬ್ರವರಿ ತಿಂಗಳಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ನೋಡ್ತೇವೆ. ಹಾಗಾದರೆ ಯಾವ್ಯಾವ ರಾಶಿಗೆ ಯಾವ ರಾಶಿಗಳಿಗೆ ಯಾವ್ಯಾವ ಬದಲಾವಣೆಗಳು ಅಂತ ನೋಡಿದಾಗ ನೋಡಿ, ಮೇಷರಾಶಿಯವರಿಗೆ ಈಗ 7.5 7.5 12ನೇ ಮನೆಯಲ್ಲಿ ಶನಿ ಇದ್ದು, 3ನೆಯ ಮನೆಯಲ್ಲಿ ಗುರುವಿನ ಪ್ರವೇಶದಿಂದಿದ್ದು, ಈ ಫೆಬ್ರವರಿ ತಿಂಗಳು ಮೇಷರಾಶಿಯರಿಗೆ ಒಂದು ರೀತಿಯಾದಂತಹ ಬೆನಿಫಿಟ್, ಒಂದು ಲಾಭದ ಮಾಸ ಅಂತ ಹೇಳ್ಬೋದು. ಆದಷ್ಟು ಸಹ ಸಮಸ್ಯೆಗಳಿಂದ, ಗೊಂದಲಗಳಿಂದ, ಮನಸ್ತಾಪಗಳಿಂದ, ಕಷ್ಟ ಕಾರ್ಪಣ್ಯಗಳಿಂದಲೇ ಕಾಲವನ್ನು ಕಳೆಯುತ್ತಿರುವಂತಹ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳು ಒಂದು ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಹೇಗೆ ಅಂತಂದರೆ, ನಾನು ಆಗಲೇ ಹೇಳಿದೆ, ಗ್ರಹಗಳ ಬದಲಾವಣೆಗಳು ಅಂದರೆ ಜನ್ಮ ರಾಶಿಯಿಂದ 11ನೇ ಮನೆಯ ಯೋಗ ಸ್ಥಾನದಲ್ಲಿ ಶುಕ್ರ ಬರ್ತಾನೆ, ಶುಕ್ರ ಜೊತೆಯಲ್ಲಿ ಬುಧನಿರ್ತಾನೆ, ಬುಧನ ಜೊತೆಯಲ್ಲಿ ರವಿಯೂ ಇರೋದ್ರಿಂದ ಈ ಮೇಷರಾಶಿಯವರಿಗೆ ಬುಧ ಆದಿತ್ಯ ಯೋಗದಲ್ಲಿ ಶುಕ್ರ ಬಲ ಸಿಗುತ್ತೆ. ಈ ಬಲದಿಂದ ಅವರಿಗೆ ಈ ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ಒಂದು ರೀತಿಯಾದಂತಹ ಭೂಮಿಯ ಅನುಕೂಲತೆಗಳು, ರೈತಾಪಿ ವರ್ಗದವರಿಗೆ ಭೂಮಿಯಲ್ಲಿ ಉತ್ತಮವಾದಂತಹ ಫಸಲುಗಳು, ಉತ್ತಮವಾದಂತಹ ಹೈನುಗಾರಿಕೆ ಲಾಭವನ್ನು ನೋಡುವಂಥ ದಿನಗಳು ಅಲ್ಲಿದ್ದರೆ, ವ್ಯಾಪಾರಸ್ಥರಿಗಂತೂ ದೊಡ್ಡ ಮಟ್ಟದ ಲಾಭದ ಮಾಸವಾಗಿ ಇರುವಂಥದ್ದು. ಜೊತೆಯಲ್ಲಿ ಭೂಮಿ ಖರೀದಿಯನ್ನು ಮಾಡುವಂಥದ್ದು, ಮನೆ ಕಟ್ಟುವಂತಹ ಯೋಗ, ನೀವು ಅಂದುಕೊಂಡಂಥ ವ್ಯವಹಾರಗಳನ್ನು ಕೈ ಹಿಡಿಯುವಂತಹ ಯೋಗದ ದಿನಗಳು ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ. ಈ ರವಿ ಬುಧ ಶುಕ್ರನ ಯೋಗ ಫಲದ ಜೊತೆಯಲ್ಲಿ ಇನ್ನೂ 2 ಗ್ರಹಗಳು ಸೇರುತ್ತೆ. ಅದರಲ್ಲಿ ಯಾರು ಅಂತಂದರೆ ಚಂದ್ರ ಮತ್ತು ರಾಹು ಗ್ರಹವೂ ಸಹ ಜನ್ಮದಲ್ಲಿ ಕೂತ್ಕೊಳ್ಳುತ್ತೆ. ಅಲ್ಲಿ ಏನು ಹೇಳುತ್ತೆ ಅಂತ ಅಂದರೆ, ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನೋಡುವಂತಹ ವಾತಾವರಣ, ಜೊತೆಯಲ್ಲಿ ವ್ಯಾವಹಾರಿಕವಾದಂಥ ವಿಚಾರಗಳಿಗೆ ಹೋದಾಗ ಸಣ್ಣ ಪುಟ್ಟ ಅಡೆತಡೆಗಳನ್ನು ನೋಡುವಂತಹ ವಾತಾವರಣಗಳು ಮೇಷರಾಶಿಯವರಿಗೆ ಸೃಷ್ಟಿಯಾಗತ್ತೆ. ಜೊತೆಯಲ್ಲಿ ನಾನು ಹೇಳುವಂಥದ್ದು, ಈ ಮೇಷರಾಶಿ ಅಧಿಪತಿಯಾದಂಥವನು ಕುಜಗ್ರಹ, ಕುಜನೂ ಸಹ ದಶಮ ಸ್ಥಾನದಲ್ಲಿ ಯೋಗದಲ್ಲಿರೋದ್ರಿಂದ ಮತ್ತು ಶುಕ್ರನ ಬಲ ಸೇರೋದ್ರಿಂದ, ರವಿ ಮತ್ತು ಬುಧ ಯೋಗದಲ್ಲಿರೋದ್ರಿಂದ ನೀವು ಫೆಬ್ರವರಿ ತಿಂಗಳಲ್ಲಿ ಒಂದು ರೀತಿಯಾದಂತಹ ಬೆನಿಫಿಟ್, ಒಂದು ರೀತಿಯಾದಂತಹ ಲಾಭ, ಒಂದು ರೀತಿಯಾದಂತಹ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳೋದಕ್ಕೆ ಉತ್ತಮವಾದಂತಹ ಮಾಸವಾಗಿ ಈ ಮೇಷರಾಶಿಯವರಿಗಿರುತ್ತೆ. ನಿಮ್ಮ ಪ್ರಯತ್ನವೆಲ್ಲವೂ ಸಹ ಸಫಲತೆಯನ್ನು ಕಾಣುವಂತಹ ವಾತಾವರಣ, ಕುಟುಂಬದಲ್ಲಿ ಹಿತವಾದಂತಹ ವಾತಾವರಣ, ನಿಮ್ಮ ಶ್ರಮಕ್ಕೆ ತಕ್ಕಂತಹ ಫಲಗಳನ್ನು ಅನುಭವಿಸುವಂತಹ ವಾತಾವರಣ, ಇವೆಲ್ಲವೂ ಸಹ ಮೇಷರಾಶಿಯವರಿಗೆ ಈ ಯೋಗ ಫಲದಿಂದ ಸಿಗುತ್ತೆ. ಕಷ್ಟಗಳಲ್ಲಿ, ನಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ಅಪನಿಂದನೆಗಳಲ್ಲಿ ಕಾಲ ಕಳೀತಿದ್ದಂತಹ ಮೇಷರಾಶಿಯವರಿಗೆ ಒಂದು ರೀತಿಯಾದಂತಹ ಫೆಬ್ರವರಿ ತಿಂಗಳು ಉತ್ತಮವಾದಂತಹ ಬಾಂಧವ್ಯವನ್ನು ಬೆಸೆಯುವಂಥದ್ದು, ನಿಮ್ಮ ಅನಿರೀಕ್ಷಿತವಾದಂತಹ ಹಣದ ಆಗಮನಗಳಾಗುವಂಥದ್ದು, ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ಶುಭಕರವಾದಂತಹ ಮಾಸವಾಗಿ, ಅದೃಷ್ಟದ ಮಾಸವಾಗಿ, ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ಮಾಸವಾಗಿ ಮೇಷರಾಶಿಯವರಿಗೆ ಈ ಯೋಗ ಫಲದಲ್ಲಿ ಸಿಗುತ್ತೆ. ಅದು ಫೆಬ್ರವರಿ ತಿಂಗಳಲ್ಲಿ. ನಿಮ್ಮ ರಾಶ್ಯಾಧಿಪತಿಯಾದಂಥವನು ಕುಜಗ್ರಹ, ಆದಷ್ಟು ಕುಜನ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ದ್ವಾದಶದಲ್ಲಿ 7.5 ಶನಿಗ್ರಹ, ಶನಿಯ ದೋಷದ ಪರಿಹಾರಕ್ಕಾಗಿ ಈಗ ಮಾಘಮಾಸ ಸಿಗುತ್ತೆ. ಫೆಬ್ರವರಿ ಬಂದಾಗ ಮಾಘಮಾಸ ಇರುತ್ತೆ.
ಆದಷ್ಟು ಸಹ ಶನಿಮಾತ್ಮನ ದೇವಸ್ಥಾನ, ಶಿವನಿಗೆ ಆರಾಧನೆ ಇದೆಲ್ಲವೂ ಸಹ ಮಾಡೋದ್ರಿಂದ ಇನ್ನೂ ಅನುಕೂಲಕರವಾದಂತಹ ವಾತಾವರಣಗಳನ್ನು ಮೇಷರಾಶಿಯವರು ಖಂಡಿತವಾಗಿ ನೋಡ್ಬೋದು. ನಮಸ್ಕಾರ.